ಸರ್ಕಾರಿ ಅಧಿಕಾರಿಯಿಂದಲೇ ಪೊಲೀಸ್ ಇಲಾಖೆ ದುರ್ಬಳಕೆ ಆಯ್ತಾ? ಭೂ ದಾಖಲೆಗಳ ಅಧಿಕಾರಿಯ ಕಿತಾಪತಿ ಇದು. ಪೊಲೀಸರಿಗೆ ಟೆನ್ಷನ್. ಮಾಲೂರಿನ ಭೂ ದಾಖಲೆ ಸಹಾಯ ನಿರ್ದೇಶಕ ಸಿಎಚ್ ಕೃಷ್ಣ ಕಿತಾಪತಿ. ಭೂ ದಾಖಲೆಯ ಅಧಿಕಾರಿಯ ಕಿತಾಪತಿ ಪೊಲೀಸರಿಗೆ ಟೆನ್ಷನ್ ತಂದಿತ್ತು. ಜಮೀನು ಕಡತಕ್ಕೆ ನಕಲಿ ಸಹಿ ನಡೆದಿದೆ ಅಂತ ಸಿಎಚ್ ಕೃಷ್ಣ ದೂರು ಕೊಟ್ಟಿದ್ರು. ಇಬ್ಬರು ಅಧಿಕಾರಿಗಳ ಸಹಿ ನಕಲಿ ಅಂತ ದೂರನ್ನ ನೀಡಿದ್ರು ಎಡಿಎಲ್ಆರ್ ಕೃಷ್ಣ. ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ತಪ್ಪಿತಸ್ಥರ ಹೆಸರು ನೀಡದೆ ಸ್ವಿಚ್ ಆಫ್ ಆಗಿದೆ. ಈಗ ನಂಬರ್ ಮಾತ್ರ ಉಲ್ಲೇಖ ಮಾಡಿದ್ದಾರೆ. ತಾವು ಮಾಡಿದ ತಪ್ಪನ್ನ ಮರೆಮಾಚುವುದಕ್ಕೆ ಎಡಿಎಲ್ಆರ್ ಕೃಷ್ಣ ದೂರು ನೀಡಿದಂತ ಆರೋಪ ಇದೆ. ಎನ್ಸಿಆರ್ ಬದಲು ಎಫ್ಐಆರ್ ಆಗ್ತಾ ಇದ್ದಂತೆ ಕೃಷ್ಣ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ. ರಾಜಕೀಯ ತಿರುವನ್ನ ಪಡ್ಕೊಂಡಿದೆ ಎಡಿಎಲ್ಆರ್ ದೂರಿನ ಪ್ರಕರಣ. ಎಡಿಎಲ್ಆರ್ ನಡೆಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ನ ನಾಯಕರು. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಹೂಡಿ ವಿಜಯ್ ಕುಮಾರ್ ಆಗ್ರಹಿಸಿದ್ದಾರೆ. ಮಾಲೂರಿನ ಭೂ ದಾಖಲೆ ಸಹಾಯ ನಿರ್ದೇಶಕ ಸಿಎಚ್ ಕೃಷ್ಣ ಮಾಡಿದಂತಹ ಕಿತಾಪತಿ ಇದು. ನಕಲಿ ಸಹಿ ಆಗಿದೆ ಅಂತ ದೂರನ್ನ ಕೊಟ್ಟಿದ್ರು. ತಪ್ಪಿತಸ್ಥರ ಹೆಸರು ಕೂಡ ಕೊಟ್ಟಿಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಂಬರು ತಲೆಮರೆಸ್ಕೊಂಡು ಓಡಾಡ್ತಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅದೇನು ಸರ್ ಅದು ಕಂಪ್ಲೇಂಟ್? ನಿಮ್ಮ ಮೇಲೆ ಅಲಿಗೇಷನ್ ಬರ್ತಾ ಇದೆ, ನೀವು ಫೇಕ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಲ್ಲ? ಅಲಿಗೇಷನ್ಸ್ ನಿಮ್ಮ ಮೇಲೆ ಬರ್ತಾ ಇದೆ ಫೇಕ್ ಕಂಪ್ಲೇಂಟ್ ಅಂತ. ಏನದು ಹೇಳ್ಬಿಡಿ ಅಷ್ಟೇ, ಅದು ಮುಗೀತಲ್ವಾ? ಯಾವ್ದು ಏನೇನಿಲ್ಲಪ್ಪ, ಯಾವ್ದು ಫೇಕ್ ಏನಿಲ್ಲ, ಯಾವುದೂ ಇಲ್ಲ, ಎಲ್ಲ ಸರಿಯಾಗಿ ಕೊಟ್ಟಿದ್ದೀವಿ. ಸರಿಯಾಗಿ ಕೊಟ್ಟಿದ್ದೀರಾ? ಏನು ಕೊಟ್ಟಿದ್ದೀರಾ? ಏನಿದೆ ಅದು ಕೊಟ್ಟಿದ್ದೀವಿ. ಹೋಗಪ್ಪ, ಸರಿಯಾಗಿ ಕೊಟ್ಟಿದ್ದೀವಿ. ಹೋಗಿ. ಯಾಕೆ ಇಷ್ಟು ಭಯ ನಿಮ್ಗೆ? ಏನು ಭಯದ್ದೇನಿಲ್ಲಪ್ಪ, ಹೇಳ್ಬಿಡಿ ಏನದು ಅಂತ. ಏನಿಲ್ಲ, ಹೋಗಿ ಕರೆಕ್ಟಾಗಿ ಕೊಟ್ಟಿದ್ದೀವಿ. ಭಯದ್ದೇನಿಲ್ಲಪ್ಪ, ನಾವು ಅಫಿಷಿಯಲ್ಸು. ಕಂಪ್ಲೇಂಟ್ ಕೊಟ್ಟಾಗ ಅದೇನಿದೆ ಹೇಳಿ, ನೀವು ಸಾರ್ವಜನಿಕ ಸ್ವಸ್ಥಲ್ವಾ? ನೀವು ಪಬ್ಲಿಕಲ್ಲಿ ನೀವು ಕಂಪ್ಲೇಂಟ್ ಕೊಟ್ಟಾಗ ಅದು ಮಾತಾಡ್ಬೇಕಲ್ವಾ? ನೋಡಪ್ಪ, ಅದು ಯಾವುದೂ ಇಲ್ಲ. ಹೋಗಪ್ಪ, ಭಯ ಏನಕ್ಕೆ ಪಡ್ತಾ? ಏನಿಲ್ಲ, ಈಗ ಎಫ್ಐಆರ್ ಹಾಕಿದ್ದಾರೆ. ಹೋಗಿ, ಅದೇ ಏನು ತೊಂದರೆ ಇಲ್ಲ. ಯಾವುದು ನಾವ್ಯಾಕೆ ನಾವು ಫೇಕ್ ಕಂಪ್ಲೇಂಟ್ ಮಾತಾಡಿ, ಅದೇನಂತ ಕಂಪ್ಲೇಂಟ್? ಏನಿಲ್ಲ, ಕಂಪ್ಲೇಂಟ್ ಏನು ಇದಾಗಿತ್ತು ಅದು ಕೊಟ್ಟಿದ್ದೀವಿ. ಹೋಗಿ, ಅದು ಏನು ಅಂತ? ಏನು ತೊಂದರೆ ಇಲ್ಲ. ಇಷ್ಟೊಂದು ಭಯ ಏನಕ್ಕೆ ಅಂತ? ಭಯ ಏನಿಲ್ಲ ಸರ್, ನಾವು ಹೇಳಿ ಏನು ಕಂಪ್ಲೇಂಟ್ ಅದು? ಕೊಟ್ಟಿದ್ದೀವಿ. ನಮ್ಮ ಮೇಲೆ ನಮ್ದು ಬೋಗಸ್ ಸೈನ್ ಮಾಡಿದ್ರು, ಸೀಲ್ ಸೈನ್ ಹಾಕಿ ಅದನ್ನ ಕೊಟ್ಟಿದ್ದೀವಿ. ಹೋಗಿ, ನಿಮ್ಗೆ ಯಾರು ಅಂತ ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ಲ. ಅದನ್ನ ಈಗ ಪೊಲೀಸ್ನವ್ರು ಕಂಡಿದ್ದೀವಿ. ನಾವು 2 ದಿವಸಕ್ಕೆ ಮುಂಚೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದಾಗ ತೊರ್ನಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರು 298, 299, 300, 301, 302 ಈ ಲ್ಯಾಂಡ್ ವಿಚಾರವಾಗಿ ನಮ್ಮ ಎಡಿಎಲ್ಆರ್ ಆಫೀಸರ್ ಆದಂಥ ಕೃಷ್ಣಪ್ಪ ಅವರು ಒಂದು ದೂರನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ, ನಮ್ಮ ಸೀಲು ಸೈನ್ಗಳನ್ನೆಲ್ಲ ಬೋಗಸ್ ಮಾಡಿದ್ದಾರೆ, ಬೋಗಸ್ ಮಾಡಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ, ಇವ್ರ ವಿರುದ್ಧವಾಗಿ ಕ್ರಮ ತೊಗೊಬೇಕು ಅಂತ ಮಾಲೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾಲೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು 10 ದಿವಸ ಆದರೆ ಕೂಡ ಇದುವರೆಗೂ ಕಂಪ್ಲೇಂಟ್ ಎಫ್ಐಆರ್ ಆಗಿಲ್ಲ ಅಂತೇಳಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.